ಇಲ್ಲ ಅಂದಲ್ಲ, ಎರಡು ಅವ್ರ ಮನೆಗೆ ಇದಾವ ಕಣಮ್ಮ. ಕೆಂಪಿನ ಮನೆಗೆ ನೀನೇನಾದರೂ ತಗೊಂಡೋಗಿ ಕೊಟ್ಟು ಬಂದಿದ್ದೆ. ನಾನು ಬೆಳಗ್ಗೆ ಕೇಳಿದ್ಕೆ ಇಲ್ಲಪ್ಪ ನಮ್ಮ ಮನೆಯಾಗ ಇಲ್ಲ ಅಂತಂದ್ಲು. ಇವಾಗ ನೋಡಿದ್ರೆ ಅವ್ರ ಮನೆಯಾಗ ಇದ್ವಮ್ಮ. ನಾನು ನೋಡ್ಕೊಂಬಂದೆ, ಅವ್ರ ಮನೆ ಹತ್ರ ಇದ್ವು ಅಲ್ಲ. ನೀನೇನ ತಗೊಂಡೋಗಿದ್ದೇನಮ್ಮ? ಏನೇನು ಆತನ ಕೊಟ್ಟು ಬಂದಿದ್ದೆ? ಇಲ್ಲ ಕಣತೆ, ನಾನೇನು ಕೊಟ್ಟಿಲ್ಲ. ನಾನೇನ ಕೊಟ್ಟಿದ್ರು ನಾನು ಅವ್ರಿಗೆ ಕೊಟ್ಟಿದ್ದೀನಿ ಅಂತ ನೆನಪಿಕ್ಕಂತಿದ್ದೆ. ಇಲ್ಲಪ್ಪ, ನಾನೇನು ತಗೊಂಡಿಲ್ವಲ್ಲ. ನಾನು ಕೊಟ್ಟೂ ಇಲ್ಲ, ನಾನು ಅವರಿಗೆ ಕೊಟ್ಟು ಬಂದೂ ಇಲ್ಲ, ನೋಡೂ ಇಲ್ಲ. ನಾನು ಅದನ್ನ ಎಲ್ಲ ಹೋಗಿದಾವಲ್ಲ ಎರಡು ಕುಕ್ಕರು ಅಂತ ನಾನು ಅಂದ್ಕೊಂಡೆ. ಹೊರಗೆ ತೊಳೆದು ಗೊಬ್ಬರ ಹಾಕಿದ್ದೆ ಕಣತೆ. ಗೊಬ್ಬರ ಹಾಕಿ ನಾನು ಮರ್ತು ಒಳಗೆ ಬಾಗಿಲ್ಕೊಂಡು ಮನೆ ಕಣಿದ್ದೆ. ನೀವೆಲ್ಗ ಹೋಗಿದ್ರಲ್ಲ, ಆವಾಗ ಹೊರಗೆ ಬಂದು ನೋಡ್ತೀನಿ ಇರಲಿಲ್ಲ. ಏನಾದರೂ ಅವ್ರು ತಗೊಂಡೋಗವ್ರೇನಪ್ಪ. ನಮ್ಮ ಕೆಂಪಿ ಹಂಗೆಲ್ಲ ತಗೊಂಡೋಗ ಅಂತಾಳಲ್ಲ. ಅವಳಿಗೆ ಗೊತ್ತೈತೆ ಹೆಂಗೆ ಏನು ಯಾರ ಹತ್ರ ಹೆಂಗಿರಬೇಕು. ಅವಳು ಹಂಗೆಲ್ಲ ತಗೊಂಬಲ್ಲ. ಇನ್ನು ಬೇಕಾದರೆ ಕೇಳಿ ತಗೊಂಡೋಗ್ತಾಳೆ. ಹಂಗೆಲ್ಲ ತಗೊಂಡೋಗ ಅಂತಾಳಲ್ಲ ನಮ್ಮ ಕೆಂಪಿ. ಮತ್ತು ನಾನು ಗೊಬ್ಬರ ಹಾಕಿದ್ದೆ ಕಣತ್ತೆ. ನಾನು ತೊಳೆದು ಗೊಬ್ಬರ ಹಾಕಿದ್ದೆ, ಒಳಗೆ ಇಕ್ಕಿರಲಿಲ್ಲ. ನಾನು ಏನು ಬೈತಿ ಅಂತ ಹೇಳಲಿಲ್ಲ. ತೊಳೆದು ಗೊಬ್ಬರ ಹಾಕಿ ಹೊರಗೆ ಇಟ್ಟಿದ್ದೆ. ಒಳಗೆ ಯಾವುದೋ ಫೋನ್ ಬಂತು. ನನ್ನ ಫ್ರೆಂಡ್ ಯಾರೋ ಫೋನ್ ಮಾಡಿದ್ರು, ಮಾತಾಡ್ತಾ ಕೂತ್ಕೊಂಡಿದ್ನ. ನೋಡಲಿಲ್ಲ ಕಣತ್ತೆ. ನಾನು ಆಮೇಲೆ ಹೋಗಿ ನೋಡ್ತೀನಿ, ಇರಲಿಲ್ಲ. ನಾನು ಅದಕ್ಕೆ ಯಾರೋ ತಗೊಂಡೋಗ್ಯವ್ರೆ ಕುಕ್ಕರ ಅಂತ ಅಂದ್ಕೊಂಡೆ. ಎಲ್ಲ ಅವರೇ ತಗೊಂಡೋಗ್ಯವ್ರೇನೋ. ಕೊಟ್ಟಿದ್ದೀನಪ್ಪ, ಹಳೆ ಕುಕ್ಕರ್ಗಳು ಅವರೇ ಇಟ್ಕೊಂಡವ್ರೆ. ಹೊಸವು ನಾನು ತಗೊಂಡಿದ್ದೀನಿ. ಹೊಸ ಕುಕ್ಕರ್ಗಳೆಲ್ಲನ ಯಾಕೆ ತಿರ್ಗಿ ತಗೊಂಡೋದ್ಲು? ಯಾಕೆ ತಗೊಂಡೋದ್ಲು ಏನೋ? ಏನು ಸಾನ, ಏನಾಯ್ತು? ಏನಿಲ್ಲ, ಕುಕ್ಕರ್ಗಳು ಒಳಗೆ ತೊಳೆದು ಗೊಬ್ಬರ ಹಾಕಿದ್ನ. ಅವನ್ನ ಆ ಕೆಂಪಿ ಅತ್ತೆ ತಗೊಂಡೋಗ್ಬಿಟ್ಟೈತೆ. ಅದಕ್ಕೆ ಯಾಕೆ ತಗೊಂಡೋಗೈತೋ ಏನೋ ಕೇಳಿಸ್ಕೊಂಬರೋಣ ಅಂತ ಅನ್ಕೊಂಡೆ. ಅತ್ತೆ ಯಾಕೆ ತಗೊಂಡವಳು ಏನೋ, ನಮಗೆ ನೀನು ಕಡಿಮೆ ಪಾತ್ರ ಸಾಮಾನು ಕೊಟ್ಟವ್ರೆ ಅಂತ ಏನಾದ್ರು ತಗೊಂಡವಳೇನೋ ಅಂತ ಹೇಳ್ತಾ ಇದ್ದೆ. ಮತ್ತೆ ಯಾಕೆ ತಗೊಂಡೋದ್ಲು? ಹೊರಗೆ ತೊಳೆದು ಗೊಬ್ಬರ ಹಾಕಿಕ್ತಾವ ಅವ್ರ ಮನೆಗೆ ಇದ್ವಪ್ಪ. ನಾನು ನೋಡಿದೆ, ಇವೇ ನಮ್ಮ ಮನೆಗಳ ಕುಕ್ಕರ್ ಆಗಿವಲ್ಲ, ನಮ್ಮ ಮನೆಗಳವ ಅಂತ ನಾನು ಕೇಳೋಣ ಅಂದ್ಕೊಂಡೆ. ಮತ್ತೆ ನಾನು ನಿನ್ನ ಕೇಳ್ಕೊಂಡೋಗಿ ಆಮೇಲೆ ಕೇಳೋಣ ಅಂತ ಸುಮ್ಮನಾದೆ. ಅಕ್ಕ, ಕುಕ್ಕರ್ ಯಾಕೆ ನಮ್ಮನೆ ಹತ್ರ ಇಟ್ಟಿದ್ದೀರಾ? ಎರಡು ಕುಕ್ಕರು ನಮ್ಮನೆ ಹತ್ರನೇ ಇದ್ದಾವೆ. ನಾನು ಸಹ ಅದನ್ನೇ ಮಾತಾಡ್ತಿದ್ವಿ. ಕುಕ್ಕರು ಇಲ್ಲಿದ್ದಾವೆ, ಎರಡು ಇಲ್ವಲ್ಲ. ಅವಳು ತೊಳೆದು ಒಳಗೆ ಗೊಬ್ಬರ ಹಾಕಿದ್ರಂತೆ. ಯಾರ ತಗೊಂಡೋಗ್ಯವ್ರು ಕಣತೆ, ಯಾರ ತಗೊಂಡೋಗ್ಯವ್ರೆ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಯಾರು ತಗೊಂಡೋಗಾರಮ್ಮ ಅಂತಂದೆ. ಯಾರು ತಗೊಂಡೋಗ್ಯವ್ರೆ ಎಂಬುದು ಗೊತ್ತಿಲ್ಲ. ನಾನು ಈಗ ನಿಮ್ಮ ಮನೆ ಹತ್ರ ನೋಡ್ಕೊಂಬನ್ನ, ಅದಕ್ಕೆ ಅಲ್ಲೇ ಇದ್ದಾವೆ ಅಂತ ನೀನೇನಂತ ತಗೊಂಡೋಗಿದ್ದೇನೋ ಅಂತ ನಾನು ಅಂದ್ಕೊಂಡೆ. ನೀನೇನಂತ ತಗೊಂಡೋಗಿದ್ದೆ? ಇಲ್ಲ ಕಣಕ, ನಾನು ಏನಕ್ಕೆ ತಗೊಂಡೋಗೋಣ? ನಾನು ತಗೊಂಡಿಲ್ಲಮ್ಮ. ನಾನು ಯಾವ ಕುಕ್ಕರ್ ನಮ್ಮ ಮನೆಗಳು ಬೇರೆ ಇವು ಬೇರೆ ಆಗ್ಯವಲ್ಲ, ಹೊಸ ಕುಕ್ಕರು ರೋಚಕರವಾಗಿವೆ. ಇಲ್ಲಿಗೆ ಯಾಕೆ ಬಂದು ಏನು ಮತ್ತೆ ಏನಾದರೂ ಯಾತ್ಕನ ತಂದು ಇಕ್ಕೋಗ್ಯವ್ರ ಅಂತ ನಾನು ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಪ್ಪ, ನಾನು ತಗೊಂಡಿಲ್ಲ. ನಾವೇನಕ್ಕೆ ತಗೊಳ್ಳೋಣ ಹೇಳಕ್ಕ? ತಗೊಂಡಿಲ್ಲ ಕಣಕ್ಕ. ಯಾರೋ ತಂದಿಕ್ಕವ್ರೆ. ನೀವೇ ಯಾವಾಗಾದ್ರೂ ತಂದಿಕ್ಕಿದ್ರೋ ಏನೋ. ಹೊರಗೆ ತೊಳೆದು ಗೊಬ್ಬರ ಹಾಕಿದ್ಲಂತೆ, ಅದಕ್ಕೆ ನಿಮ್ಮ ಮನೆ ತಕ್ಕ ಇಕ್ಕವ್ರಿ. ಯಾರನ್ನ ನೋಡಮ್ಮ, ಗುದ್ದಾಡ್ಲಿ ಅಂತ ಯಾರೋ ಮಾಡಿರ್ಬೇಕು ಅನ್ಸುತ್ತೆ. ಪಕ್ಕ ಕಣಮ್ಮ. ನೀವಿಬ್ರು ಚೆನ್ನಾಗಿರೋದು ನೋಡಿ ಇದೇನೋ ಕವಿತತ್ತೆ ಪ್ಲಾನು, ಏನೋ ಅಮೃತನೋ ಯಾರೋ ಸೇರಿಕೊಂಡು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತೈತೆ. ನಾವೆಲ್ಲ ಚೆನ್ನಾಗಿರೋದು ನೋಡಿ ಹೊಟ್ಟೆ ಊರಿಗೆ ಅವರೇ ಮಾಡಿರತ್ತ ಪಕ್ಕ. ಬಿಡ್ರಿ, ಇವೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ್ರಿ. ಯಪ್ಪ ಯಪ್ಪ ಯಪ್ಪ, ಎಂತೆಂಥ ಜನ ಇರ್ತಾರಮ್ಮ ನೋಡಿ, ಹೆಂಗೆ ತಂದಿಕ್ಕಕ್ಕೆ ನೋಡ್ತಾರೆ. ಅಲ್ಲ, ನಾವೇನೋ ಅಂದ್ಕೊಂಡಿರ್ತೀವಿ, ನೋಡಿ ಜನ ಹೆಂಗೆ ತಂದಿಕ್ತಾರೆ. ಯಪ್ಪ, ಏನಾದ್ರು ಗೊತ್ತಾಗಲಿಲ್ಲ ಅಂದರೆ ಜಗಳ ಆಡೋದೇ ಕಣಮ್ಮ. ನಾವು ಇಬ್ರು ಏನೋ ಗೊತ್ತಾಗರಾಗಕ್ಕೆ ಅನುಸರಿಸ್ತಾ ಇದ್ದೀವಿ. ಗೊತ್ತಾಗ್ದಿಲ್ಲರಾದರೆ ಏನು ಜಗಳ ಆಡ್ಬಿಡೋದೆ. ನಮ್ಮ ಮನೆ ತಗೊಳ್ಳೋ ಯಾಕೆ ನೀನು ತಗೊಂಬಂದಿದ್ರೆ, ನಮ್ಮ ಮನೆಗಳ ಯಾಕೆ ನೀನು ಹೊತ್ಕೊಂಬಂದಿದ್ದೆ ಅಂತ ಗುದ್ದಾಡ್ಬಿಡೋದೆ. ನೋಡಪ್ಪ, ಎಂತೆಂಥ ಜನಗಳಿರ್ತಾರೆ. ಯಾರನ ಅವೆಲ್ಲ ಚೆನ್ನಾಗಿರೋದಕ್ಕೆ ಇವಳು ತೊಳೆದು ಹೊರಗೆ ಗೊಬ್ಬರ ಹಾಕಿದ್ಲಂತೆ. ನಾವು ಇರಲಿಲ್ಲ ಹೇಳಿ ಮೊನ್ನೆ ಎಲ್ಗ ಹೋಗಿದ್ವಿ. ಅದೇ ನಮ್ಮ ಅಮ್ಮನ ಕಡೆಗಳಾರ್ದು ಯಾರ್ದ ಮದುವೆ ಬೇರೆ ಇತ್ತು, ದೇವಸ್ಥಾನಕ್ಕೆ ಬೇರೆ ಅವತ್ತು ಹೋಗಿದ್ವಿ. ಇವಳು ತೊಳೆದು ಸ್ವಲ್ಪ ಹೊತ್ತು ಗೊಬ್ಬರ ಹಾಕ್ತಾಳೆ ಅಲ್ಲಿ, ನೀರು ಬಸ್ಕಾಮ್ಲಿ ಅಂತ. ಯಾವುದೋ ಫೋನ್ ಬಂದೈತೆ, ಮಾತಾಡಕ್ಕೆ ಬಂದವಳೆ ಯಾರೋ ಮಾಡ್ಯಾರ. ಹೊರಗೆ ಹೆಂಗೆ ತೊಳೆದು ಗೊಬ್ಬರ ಹಾಕ್ತಾಳಲ್ಲ, ಅದು ನೋಡ್ಕೊಂಡಿದ್ದು ತಂದು ನಿಮ್ಮಂತ ಕಿಕ್ಕಿಯವ್ರು ನೋಡಮ್ಮ. ಇನ್ನೆಂತೆಂಥ ಜನ ಇರಬೇಕು. ಅಬ್ಬಾ, ಅಲ್ಲಿ ನಿಮ್ಮಂತಗಳ ಒಳಕ್ಕೆ ಯಾರ ತೆಗ್ದಿಕ್ಕವ್ರಿ. ಹೊರಗಿದ್ವಂತೆ. ಅಯ್ಯಪ್ಪ, ನಮ್ಮವೇನಂತ ಅಯ್ಯಪ್ಪ ಏನು ಗೊತ್ತು. ಹೊರಗಿದ್ದ ಒಳಗೆ ತೆಗ್ದಿಕ್ಕೈತಿ. ಯಾರಪ್ಪ ತಂದು ಇಲ್ಲಿ ಇಕ್ಕವ್ರಲ್ಲ, ಇವಳೆಲ್ಲ ತೆಗ್ದಿಕ್ಕಿಲ್ಲ ಅಂತ ನಂತನಂಗಂತು. ಏನೇ ಕುಕ್ಕರ ಬರೀ ಹೊರಗೆ ಕೈ ಬಿಡ್ತೀಯ? ಯಾರು ಇಟ್ಕೊಂಡ್ರಾತು ಮಾಡೋದ್ರಾತು ಒಳಗೆ ತೆಗ್ದಿಕ್ಕಮಕ್ಕಾಗಲ್ವೇ? ಯಾವ ವಸ್ತುಗಳನ್ನ ಹೆಂಗೆ ಇಕ್ಕಬೇಕು ಅಂಬದು ನಿನಗೆ ಗೊತ್ತಾಗಲ್ಲ ಅಂತ ಯಪ್ಪ ಬೋಯ್ತು ನಾನು ನಮ್ಮಯ್ಯಪ್ಪ. ಅದಕ್ಕೆ ನಾನು ಯಾರು ಹೊರಗೆ ಇಕ್ಕಿರೋ ಅಂತ ನಾನು ಇವಾಗ ಅದಕ್ಕೆ ಈಗ ಹೋಗಿ ನೋಡ್ತೀನಿ. ನಿಮ್ಮವು ಅದಕ್ಕೆ ನಾನು ಯಾಕೆ ಇಲ್ಲಿ ತಂದಿಕ್ಕವ್ರೆ, ನಾನು ನೀವೇನಂತ ತಂದಿಕ್ಕಿದ್ರೇನೋ ಅಂತ ನಾನು 2-5 ಲೀಟ್ರ್ ತಂದು 3 ಲೀಟ್ರ್ ತಂದು 2 ಕುಕ್ಕರು ಒಯ್ದಾವೆ. ಅದಕ್ಕೇ ಹೋಗಿ ನಾನೆಲ್ಲ ನೋಡಿ ಅದಕ್ಕೆ ಕೇಳೋಣ ಅಂತ ಬಂದೆ. ನೋಡಮ್ಮ, ಗೊತ್ತಾಗ್ದಿಲ್ದಾರೆ ಏನು ಗುದ್ದಾಡೋದೇ. ನೋಡೋ, ನಮ್ಗೆ ಈಗ ಮಾಡಿದ್ರು ತಗೊಂಡೋಗಿ ಇಕ್ಕೊಂಡ್ರು ನಮ್ಮ ಕುಕ್ಕರ ಅಂತೇಳಿ ಅದಕ್ಕೇ ಸಿಟ್ಟು ಮಾಡ್ಕೊಬಿಡ್ತಾರೆ. ನೋಡಿ, ನಮಗೆಲ್ಲ ಹಿಂಗೆ ಮಾಡಿಬಿಟ್ರಲ್ಲ, ನಮ್ಮ ಕುಕ್ಕರೆಲ್ಲ ತಗೊಂಡೋಗ್ಬಿಟ್ರಲ್ಲ ಅಂತ ಅದಕ್ಕೆ ಸಿಟ್ಟು ಮಾಡ್ಕೊಂಡು ಜನ ಗುದ್ದಾಡೋರಾದರೆ ಏನು ಬೇಡ. ಯಾರೋ ಅದೇ ಬೇಕಲ್ಲ ಮಾಡ್ತಾ ಇದ್ದಾರೆ. ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಇಲ್ಲಾಂದರೆ ಆಗಲ್ಲ. ನಾವು ಮಾತ್ರ ಗುದ್ದಾಡಬಾರ್ದು, ಏನೇ ಬರಲಿ. ಒಂದು ಪಾತ್ರ ಸಾಮಾನು, ಒಂದು ಕುಕ್ಕರ್ಗೆಲ್ಲ ನಾವ್ಯಾಕೆ ಗುದ್ದಾಡ್ತೀವಿ? ನಾವು ಪಾತ್ರ ಸಾಮಾನಿಗೆಲ್ಲ ನಾವು ಯಾವತ್ತೂ ಲೆಕ್ಕ ಹಾಕಲ್ಲ. ಅವಳಂಗೆ
ಇದೆಲ್ಲ ಮಾಡ್ತಾ ಇರೋದೇ ಆ ಕವಿತಾ. ಅವಳು ಬಿಟ್ಟರೆ ಇನ್ನು ಯಾರು ಮಾಡ್ತಾ ಇಲ್ಲ. ಇವರಿಬ್ರು ದೂರ ಆದರೆ ಮಮತಕ್ಕೆ ಬರ್ತಾರೆ. ನಾವಿಬ್ರು ಜಗಳ ಆಡ್ಬೇಕು ಅನ್ನೋದೇ ಅವಳಿಗಿರೋದು. ಅವಳಿಗೆ ನಾವಿಬ್ರು ಜಗಳ ಆಡ್ಬಿಟ್ರೆ ತುಂಬ ಖುಷಿ ಆಗ್ಬಿಡುತ್ತೆ. ಜಗಳ ಆಡಿದ್ರೆ ಒಂಥರ ಖುಷಿ ಪಡ್ತಾಳೆ. ಹೆಂಗೋ ಹೊತ್ತ ಬಿಡತ್ತ ಇವರೆಲ್ಲ ಗುದ್ದಾಡಿದ್ರು ಅಂತೇಳಿ ಭಾಳ ಖುಷಿ ಪಡ್ತಾಳೆ ಅವಳು, ಭಾಳ ಖುಷಿ ಪಡ್ತಾಳೆ. ಜಗಳ ಆಡಲಿ ಅಂತ ತುಂಬ ಕಾಯ್ತಾ ಇದ್ದಾಳೆ ಅವಳು. ಅವರು ಏನೆಲ್ಲ ಒಂಥರ ಕಿತಾಪತಿ ಮಾಡ್ತಾ ಇದ್ದಾರೆ, ಏನು ಮಾಡೋಣ ಅಂತೇಳಿ ಏನೆಲ್ಲ ಕಿತಾಪತಿ ಮಾಡ್ತಾ ಇದ್ದಾರೆ ಅವರು. ಏನಾದರೂ ಮಾಡಿ ಇವ್ರಿಗೆ ಜಗಳ ತಂದಿಕ್ಬೇಕಲ್ಲ, ಏನು ಮಾಡೋಣ ಅಂತ ಕಾಯ್ತಾ ಇದ್ದಾರೆ ಅವರು. ಯಪ್ಪ ಎಂತೆಂಥ ಜನ ಇರ್ತಾರೆ. ಚೆನ್ನಾಗಿದ್ದರೆ ಯಾರನ್ನೂ ನೋಡಿ ಸಹಿಸ್ಕೊಂಬಲ್ಲ, ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾರೆ. ಯಪ್ಪ ಈ ಜನಗಳಿಗೆ ಹೊಟ್ಟೆ ಹುರ್ಕೊಂಬಂದ್ರೆ ನಿಂಗೆಲ್ಲ ಆಡೋದ್ರಿಂದ ಏನು ಬರೋಂಗೈತಿ ಅಂತ ಹೇಳ್ತೀನಿ. ನನಗೆ ಅದಕ್ಕೆ ಕುಕ್ಕರ್ ಏನಾದ್ವು ಅಂತ ನನ್ನ ಮನಸ್ಸಾಗಿ ನಾನು ಇವ್ರನ್ನೂ ಕೇಳೋಣ ಅಂದರೆ ಅಯ್ಯೋ ಏನು ಅನ್ಕೊಂತೈತೋ ಏನೋ ಇವತ್ತೆ ಅಂತ ನಾನು ಸುಮ್ಮನಾದೆ. ನೋಡಪ್ಪ ಹೆಂಗೆ ತೊಳೆದು ನಾನು ಬಂದು ಉಳ್ಕಣ್ಣ, ಹಂಗೆ ನಿದ್ದೆ ಬಂದಂಗೈತಿ. ಯಾವುದೋ ಫೋನ್ ಬಂದಿದ್ದಕ್ಕೆ ಬಂದು ನಾನು ಹಂಗೆ ಫೋನ್ ನೋಡ್ತಾ ಕೂತ್ಕೊಂಡಿದ್ದೀನಿ. ಪಾತ್ರೆ ಒಳಗೆ ಇಕ್ಕದು ಮರ್ತೇ ಬಿಟ್ಟಿದ್ದೀನಿ. ಪಾತ್ರೆ ಹೊರಗಿಟ್ಟು ಸುಮ್ಮನೆ ತೊಳೆದು ಮನಿಕೆ ಬಿಟ್ಟಿದ್ದೀನಿ. ಹಂಗೆ ನಿದ್ದು ಬಂತು, ಫೋನ್ ನೋಡ್ತಾನೆ ಬಿಸಿಲು ಹಂಗೆ ಸುಮ್ಮನೆ ಮನಿಕೆ ಬಿಸಿಲಾಗ ಒಣಗೋಗ್ಯವ ಪಾತ್ರೆ. ಆವಾಗ ತೆಗೆದು ಇಕ್ಕೇವ್ರಿ ನಿಮ್ಮಂತಕ್ಕೆ. ಹಂಗಾದ್ರೆ ಜಗಳ ಮಾಡ್ಕೊಂತಾರೆ. ಹಂಗಾದ್ರೆ ನೋಡಿ ನನ್ನ ಹೊತ್ಕೊಂಡು ಹೋಗ್ಯವಳೆ, ನಮ್ಮವೆಲ್ಲ ತಗೊಂಡೋಗ್ಯವಳೆ ಅಂತ ಜಗಳ ಮಾಡ್ಕೊಂತಾರೆ ಅಂತ. ಪಾತ್ರೆ ಸಾಮಾನಿಗೆಲ್ಲ ಯಾರನ್ನ ಜಗಳ ಮಾಡ್ಕೊಂಬಕ್ಕಾಗುತ್ತಾ? ಅಣ್ಣ ತಮ್ಮಗಳು ಪಾತ್ರೆ ಸಾಮಾನು ಅಂಥದ್ದು ಇಂಥದ್ಕೆಲ್ಲ ಯಾವತ್ತೂ ಜಗಳ ಮಾಡ್ಕೋಬಾರ್ದು. ಇನ್ನು ಹೊಲಕ್ಕೋ ಮನೆಗೋ ಆದರೆ ಮೋಸ ಆದರೆ ಮಾತ್ರ ಜಗಳ ಮಾಡ್ಕೋಬೇಕು. ಮೋಸ ಆಗದಿಲ್ಲೋದು ಏನಕ್ಕೆ ಜಗಳ ಮಾಡ್ಕೋಬೇಕು? ನಾವೆಲ್ಲ ಚೆನ್ನಾಗಿದ್ದೀವಿ ಅಂದಮೇಲೆ ಚೆನ್ನಾಗಿರಬೇಕು. ಅದೇ ಮತ್ತೆ ಅಲ್ಲ, ಏನು ನೀವೇನು ನಮಗೆ ಮೋಸ ಮಾಡಿಲ್ಲ, ನಾವೇನು ನಿಮಗೇನು ಮೋಸ ಮಾಡಿಲ್ಲ. ಏನೋ 50,000 ಲಕ್ಷಗಟ್ಟಲೆ ಇಸ್ಕೊಂಡೆ, ನೀವು ನಮಗೆ ಮೋಸ ಮಾಡಿಲ್ಲ, ನಾವು ನಿಮಗೆ ಮೋಸ ಮಾಡಿಲ್ಲ. ಆಸ್ತಿಗೆ ಆಗಲಿ ನಿಮಗೆ ಕಾಣ್ದಂಗೆ ನಾವು ಮಾಡ್ಕೊಂಡಿಲ್ಲ, ನಮಗೆ ಕಾಣ್ದಂಗೆ ನೀವು ಮಾಡ್ಕೊಂಡಿಲ್ಲ. ಎಲ್ಲ ಸಂಭಾಗ ಆಗೈತೆ, ಎಲ್ಲ ಸಮನಾಗ ಹಂಚ್ಕೊಂಡಿದ್ದೀವಿ, ಎಲ್ಲ ಚೆನ್ನಾಗಿದ್ದೀವಿ ಅಂದಮೇಲೆ ಚೆನ್ನಾಗಿರ್ಬೇಕು. ಯಾಕೆ ಜಗಳ ಮಾಡ್ಕೋಬೇಕು? ಜಗಳ ಮಾಡ್ಕೊಂಬೋದ್ರಿಂದ ಏನು ಬರಂಗೈತೆ? ಏನು ಬರೋಂಗಿಲ್ಲ. ಅಷ್ಟೇ, ಚೆನ್ನಾಗಿಟ್ಕೊಂಡು ಹೋಗ್ಬೇಕು. ಏನು ಎಲ್ಲನ ಇದ್ದಿದ್ದೇನೆ ಅಂಥವೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಯಾರು ಏನು ಅನ್ಕೊಂಡ್ರು ಪರವಾಗಿಲ್ಲ, ಅನುಸರಿಸ್ಕೊಂಡು ಹೋಗ್ಬೇಕು. ನಾವಿದನ್ನು ಒಂದು ಕಣ್ಣಾಗ ಅಬ್ಸರ್ವ್ ಮಾಡ್ತಾ ಇರಬೇಕು. ಇಲ್ಲ ಇವ್ರ ಮೇಲೆ ಒಂದು ಕಣ್ಣು ಇಟ್ಟಿರ್ಬೇಕು. ಹಿಂಗೆ ಆದರೆ ಆಗಲ್ಲ, ಒಂದು ಕಣ್ಣು ಇಟ್ಟಿರಬೇಕು. ಒಂದು ಕಣ್ಣಿಟ್ಟು ಎಲ್ಲ ಅಬ್ಸರ್ವ್ ಮಾಡ್ತಾ ಇರಬೇಕು. ಇಲ್ಲ ಅಂತಂದರೆ ನಮಗೇನಾನ ಒಂದು ಕಿತಾಪತಿ ಮಾಡ್ತಾ ಇರ್ತಾರೆ, ಜಗಳ ತಂದಿಕ್ಕಕ್ಕೆ ನೋಡ್ತಾ ಇರ್ತಾರೆ. ಅದಕ್ಕೇ ನಾವು ನೋಡ್ತಾ ಇರಬೇಕು, ಬಿಡಬಾರ್ದು. ಯಾರು ಮಾಡ್ತಾ ಇದ್ದಾರೆ ಅವ್ರನ್ನ ಕಂಡಿಡ್ದು ಗ್ರಾಚಾರ ಬಿಡಿಸ್ಬೇಕಣೆ ಕೆಂಪಿ, ಬಿಡಬಾರ್ದು. ನೋಡಿ ನಮ್ಮ ಮಧ್ಯೆ ಇಂಥ ಕೆಣಿ ಕಿತಾಪತಿ ಜಗಳ ತಂದಿಕ್ಕಕ್ಕೆ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ಏನು ಸಿಗಂಗೈತೆ? ಯಪ್ಪ ಸ್ವಲ್ಪ ಸುಧಾರಿಸ್ಬೇಕು. ಇಷ್ಟಾದರೂ ಹಿಂಗೆ ಮಾಡಬಾರ್ದು. ಅಲ್ಲ ಏನು ಅವರು ಹಿಂಗೆ ಮಾಡ್ತಾರಲ್ಲ, ನಾವು ಹೆಂಗೆ ಇರಬೇಕು ಅಂತ ಅಂತೀವಿ, ಆದ್ರೆ ನೋಡು ಜನ ಎಂತೆಂಥದ್ದು ಮಾಡ್ತಾರೆ ಅನ್ಸುತ್ತೆ. ನಾವು ಚೆನ್ನಾಗಿದ್ರೆ ಅವ್ರಿಗೆ ಏನಪ್ಪ ಹೊಟ್ಟೆ ಉರಿ? ಹೆಂಗೋ ಚೆನ್ನಾಗಿದ್ದಾರಲ್ಲ ಅಂತ ಸಂತೋಷ ಪಡಬೇಕಲ್ಲ. ಅವಳು ಹೆಂಗೋ ನಮ್ಮ ಅಣ್ಣರು ನಮ್ಮ ಅತ್ತಿಗೆಯರು ಹೆಂಗೋ ಚೆನ್ನಾಗಿದ್ದಾರಲ್ಲ ಅಂತ ಸಂತೋಷ ಪಡಬೇಕು. ಅದು ಬಿಟ್ಬಿಟ್ಟು ಹಿಂಗೆ ಹೊಟ್ಟೆ ಉರ್ಕೊಂಡು ನಿಂತದು ತಂದಿಕ್ಕ ನೋಡೋದು, ಜಗಳ ಆಡಿದ್ರೆ ಸಾಕಪ್ಪ ಅಂತೇಳಿ ನೋಡೋದು, ಇಂಥವೆಲ್ಲ ಮಾಡಬಾರ್ದು. ನೋಡು ಅವಳು ಎಷ್ಟು ಇದನ್ನು ಮಾಡ್ತಾಳೆ. ಯಪ್ಪ ಜಗಳ ಆಡಿದ್ರೆ ಸಾಕು ಅಂತ ಕಾತ್ಕೊಂಡಿದ್ದಾಳೆ ಅವಳು. ನಮ್ಮ ಮನೆಯಾಗಳ ಕುಕ್ಕರ್ ಹೊತ್ಕೊಂಡು ಈ ಕೆಂಪಿ ಮನೆಗೆ ಕಿಕ್ಕೇವಳೆ ಯಾರಾನ ಜಗಳ ಆಡಲಿ ಅಂತ. ನಾವು ಪಾತ್ರೆ ಸಾಮಾನಿಗೆಲ್ಲ ನಾವು ಜಗಳ ಆಡ್ತೀವ? ನಾವು ಯಾವತ್ತೂ ಜಗಳ ಆಡಲ್ಲ. ನಮಗೇನೇನು ಯಾವುದ್ರಾಗ ಏನು ಮೋಸ ಮಾಡಿಲ್ಲ. ಅವರೇನು ನಾವು ಅವ್ರಿಗೆ ಮೋಸ ಮಾಡಿಲ್ಲ, ಅವ್ರು ನಮಗೆ ಮೋಸ ಮಾಡಿಲ್ಲ. ಹಂಗಂದ್ಮೇಲೆ ಯಾಕೆ ಜಗಳ ಆಡಬೇಕು? ಪಾತ್ರೆ ಸಾಮಾನೆಲ್ಲ ಯಾವ ಲೆಕ್ಕ ಬಿಡು. ಅವ್ರು ತಗೊಂಡ್ರು ಒಂದೇ, ನಾವು ತಗೊಂಡ್ರು ಒಂದು. ತಗೊಂಡ್ಬಿಡು, ನಮ್ಮರೆ ತಗೊಂಡಿದ್ದಾರೆ, ಚೆನ್ನಾಗಿರ್ಲಿ ಅಂತ ಬಯಸ್ಬೇಕು ಅಷ್ಟೇ. ಅದಕ್ಕೆಲ್ಲ ನಾವು ಜಗಳ ಮಾಡ್ಕೊಂಬಕ್ಕೋದ್ರೆ ಅಷ್ಟೇ ಚೀಪಾಗ್ಬಿಡ್ತೀವಿ. ಯಾವತ್ತೂ ಚಿಕ್ಕ ಪುಟ್ಟದಕ್ಕೆಲ್ಲ ಯಾವತ್ತೂ ಜಗಳ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಅಣ್ಣ ತಮ್ಮಗಳು ಏನೋ ಹೊಲ ಮನೆಯಾಗ ಏನಾದ್ರೂ ಪಾತ್ರೆ ಸಾಮಾನಿಗೆಲ್ಲ ಯಾರಾದ್ರೂ ಜಗಳ ಆಡ್ತಾರ, ಜಗಳ ಆಡಬಾರ್ದು. ಬರೀ ಸಣ್ಣ ಪುಟ್ಟದಕ್ಕೆಲ್ಲ ಯಾವತ್ತೂ ಅಣ್ಣ ತಮ್ಮಗಳು ಜಗಳ ಆಡ್ಬಿಟ್ರೆ ಚೀಪಾಗ್ಬಿಡ್ತೀವಿ. ಮೂರನೇ ವ್ಯಕ್ತಿಗಳಿಗೆ ಜಗಳ ಆಗ್ಬಿಡ್ತೀವಿ. ಹೊಲ ಮನೆಗೆ ಏನಾದರೂ ಮೋಸ ಮಾಡಿದ್ದಾರೆ ಅಂದ್ ಮಾತ್ರಕ್ಕೆ ಮಾತ್ರ ಸಮನಾಗಿ ಎಲ್ಲ ಹಂಚ್ಕೊಂಡ್ಮೇಲೆ ಮೋಸ ಮಾಡಿದ್ಮೇಲೆ ಯಾವತ್ತೂ ಜಗಳ ಆಡೋಕೆ ಹೋಗ್ಬಾರ್ದು. ನಮಗೂ ಅಷ್ಟೇ ವೇದು ನಮಗೇನು ಯಾವತ್ತೇನು ಅವರು ನಮಗೇನು ಮೋಸ ಮಾಡಿಲ್ಲ, ನಾವು ಅವ್ರಿಗೇನು ಮೋಸ ಮಾಡಿಲ್ಲ. ಅವಳು ಇನ್ನೂ ಬಂದಿಲ್ಲ ಭಾಗ ತಗೊಂಡು ಭಾಳ ಒಂಥರ ನಮ್ಮ ಮೇಲೆ ಕಿತಾಪತಿ ಮಾಡ್ತಾ ಇದ್ದಾಳೆ. ಅದಕ್ಕೆ ಬೇಜಾರು ಅಷ್ಟೇ, ಏನಿಲ್ಲ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.